ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಈ ಒಂದು ಮಾಹಿತಿವರೆಗೂ ತಲುಪಿದಿರೋ ವೆಲ್ಕಮ್. ಯಾರೆಲ್ಲ ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ನಾನು ಈ ಒಂದು 2025ನ ಒಂದು ಸತಿ ಹಿಂದೆ ತಿರುಗಿ ನೋಡಿದಾಗ ನನ್ನ ಅಂದರೆ ನನ್ನ ಕೈಯಲ್ಲಿ 800ಕ್ಕೂ ಹೆಚ್ಚು ಜನ ಟ್ರೈನ್ ಆಗಿದ್ದಾರೆ. ಕೋರ್ಸಸ್ ಆಗಿರಬಹುದು, ಕ್ಲಾಸಸ್ ಆಗಿರಬಹುದು. ಇದನ್ನೇ ನಾನು ಇನ್ನೊಂದು ಸ್ವಲ್ಪ ಉತ್ತುಂಗಕ್ಕೆ ಅಂದರೆ ಪ್ಯಾಷನೇಟ್ ಆಗಿ ತಗೊಂಡು ಸ್ಕೆಲೋರಾ ಅನ್ನುವಂತಹ ಕಂಪನಿ ಜೊತೆಗೆ ಟೈಅಪ್ ಆಗಿ ISO ಸರ್ಟಿಫೈ ಕೋರ್ಸಸ್ನ ನಾನು ಲಾಂಚ್ ಮಾಡಿದೆ. ಸಾಕಷ್ಟು ಕ್ರಿಸ್ಟಲ್ಗಳನ್ನು ಅನಲೈಸ್ ಮಾಡಿದ ಮೇಲೆ ಕ್ವಾಲಿಟಿ ಕ್ರಿಸ್ಟಲ್ನ ಹೇಗೆ ಕಸ್ಟಮರ್ಸ್ಗೆ ಕೊಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅದಕ್ಕೆ ತಕ್ಕಂಗೆ ಕ್ವಾಲಿಟಿ ಕ್ರಿಸ್ಟಲ್ಸ್ನ ಸಹ ಸರ್ವ್ ಮಾಡಿದೆ. ಇನ್ನು 2026 ತುಂಬ ವಿಷಯಗಳನ್ನು ತೊಗೊಂಡು ಬರ್ತಾಯಿದ್ದೀನಿ. ಯಾರೆಲ್ಲ ತಯಾರಿದ್ದೀರೋ ನಿಮ್ಮೆಲ್ಲರಿಗೂ ವೆಲ್ಕಮ್ 999 ಕನ್ನಡ ಟ್ಯಾರೋ ರೀಡಿಂಗ್ಗೆ. ಇನ್ನು ಯಾರೆಲ್ಲ ಡೇ ಟು ಡೇ ಲೈಫಲ್ಲಿ ನಿಮ್ಮ ಕಷ್ಟಗಳು, ನೋವು, ದುಃಖದಲ್ಲೇ ನೀವು ಕಳೀತಾ ಇದ್ದೀರೋ, ಅದರಿಂದ ಆಚೆ ಬರೋದಕ್ಕೆ ಟ್ರೈ ಮಾಡ್ತಿಲ್ವೋ, ಪ್ಲೀಸ್ ಕಂಟಿನ್ಯೂ. ಆಲ್ ದ ಬೆಸ್ಟ್. ಇವತ್ತಿನ ಟಾಪಿಕ್ 2525. ಈ ನಂಬರೇ ಮ್ಯಾಜಿಕ್ ಅಲ್ವಾ? ಹಾಗಾಗಿನೇ 25 ಪೋರ್ಟಲ್ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಯನ್ನು ತಗೊಂಡು ಬರ್ತಿದೆ 2525. ಈ ಒಂದು ಮಾಹಿತಿ ಹೇಳೋದಕ್ಕಿಂತ ಮುಂಚೆ 2 ಕ್ರಿಸ್ಟಲ್ನ ನಾನು ಇಟ್ಟಿದ್ದೀನಿ. ನಂಬರ್ 1 ಟೈಗರ್ ಐ, ನಂಬರ್ 2 ಮೆಲಕೈಟ್, ಯಾವ ಒಂದು ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆಯೋ ಆ ಒಂದು ಪೈಲ್ನ ನೀವು ಚೂಸ್ ಮಾಡಬಹುದು. ನಂಬರ್ 1, ನಂಬರ್ 2. ಲೆಟ್ ಅಸ್ ಸ್ಟಾರ್ಟ್. ನಂಬರ್ 1, ಈ ಒಂದು ಟೈಗರ್ ಐ ಕ್ರಿಸ್ಟಲ್ನ ಯಾರು ಚೂಸ್ ಮಾಡಿದ್ರಿ? 25 ಪೋರ್ಟಲ್ ಏನು ತೊಗೊಂಡು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ? Travel, drum, medicine guardian, lord. Take change with authority. Okay. Guilt, turning in, creativity, new vision, inner voice. ವಾವ್, 2025 ನಿಮ್ಮ ವಿಷನ್ನ ನೀವು ಫಿಕ್ಸ್ ಮಾಡ್ಕೋತಾ ಇದ್ದೀರಾ. 2026ನ ಹೇಗೆ ಕಳಿಬೇಕು, ಯಾವೆಲ್ಲ ಬದಲಾವಣೆಗಳು ಜೀವನದಲ್ಲಿ ಬರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಬಹಳಷ್ಟು ಕ್ಲಾರಿಟಿ ಇದೆ. ಕಂಗ್ರ್ಯಾಚುಲೇಷನ್. ಫೈಲ್ ನಂಬರ್ 1 ಒಂದು ವಾರಿಯರ್ ರೀತಿ, ಒಂದು ಲೀಡರ್ ರೀತಿ, ಒಂದು ಗುರುವಿನ ರೀತಿ, ಅಥವಾ ನಿಮ್ಮನ್ನು ನಂಬಿರುವಂತಹ ಜನಗಳಿಗೆ ನೀವು ಕೊಡ್ತಾ ಇರುವಂತಹ ಪ್ರಾಮಿಸಸ್ ಆಗಿರಬಹುದು ಅಥವಾ ಗ್ರ್ಯಾಟಿಟ್ಯೂಡ್ ಆಗಿರಬಹುದು. ಬಿಕಾಸ್ ಈ ಒಂದು ಸಿಂಬಾಲಲ್ಲಿ ಏನು ಹೇಳುತ್ತೆ ಅಂದರೆ ಕ್ರಿಯೇಟಿವಿಟಿ ಮತ್ತು ಕಂಟಿನ್ಯೂಟಿ ಬಗ್ಗೆ ಮಾತಾಡುವಂಥದ್ದು, ನಿಮ್ಮ ನಾಲೆಡ್ಜ್ ಗೇಯ್ನ್ ಆಗ್ತಾ ಇರುವಂಥದ್ದು. ಈ 2025ಅಲ್ಲಿ ಸಾಕಷ್ಟು ವಿಷಯಗಳು ನಿಮ್ಮನ್ನು ಬದಲಾಯಿಸಿದೆ. ಮೆಡಿಸಿನ್ ಗಾರ್ಡಿಯನ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮಗೆ ನೀವೇ ವೈದ್ಯರಾಗಿದ್ರಿ. ಈ 25 ನಿಮಗೆ ಎಷ್ಟು ದುಃಖ, ನೋವು, ಸಂಕಟ ಕೊಟ್ಟಿದೆಯೋ ಹಾಗೆಯೇ ನೀವು ಅದನ್ನು ಹೀಲ್ ಮಾಡ್ಕೊಳ್ಳುವಷ್ಟು ಶಕ್ತಿ ಸಹ ಕೊಟ್ಟಿತ್ತು. ಅದಕ್ಕೆ ನೀವು ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇದ್ದೀರಾ.
ಇದರಿಂದ ನೀವು ಇನ್ನೂ ಉತ್ತಮವಾಗಿ ಕೆಲಸಗಳನ್ನು ಮಾಡುವತ್ತ ಗಮನವನ್ನು ಹರಿಸ್ತಾ ಇದ್ದೀರಾ. ಯಾಕಂದರೆ ಟರ್ನಿಂಗ್ ಇನ್ ಅನ್ನೋದಿದೆಯಲ್ಲ, ಇದು ಪೇಯ್ನ್ಫುಲ್ ಆಗಿರುತ್ತೆ. ಹೇಗೆ ಅಂತಂದರೆ ನಿಮ್ಮನ್ನು ನೀವು ಒಪ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ಬಗ್ಗೆನೇ ನೀವು ಯೋಚನೆ ಮಾಡುವಂಥದ್ದು. ನೀವು ಮೆಡಿಟೇಷನ್ ಕೂತಾಗ ಯೋಚನೆ ಮಾಡಬಹುದು, ಎಷ್ಟೋ ನೆಗೆಟಿವ್ ಥಾಟ್ಸ್ ನಿಮ್ಮ ತಲೆ ಸುತ್ತ ಬರ್ತಾ ಇರುತ್ತೆ, ಎಷ್ಟೋ ನೆಗೆಟಿವ್ ವಿಷಯಗಳು ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಿರುತ್ತೆ. ನೀವು ಅವಾಗ ಕಾನ್ಸಂಟ್ರೇಷನ್ ಮಾಡಿ ಅಂತ ನಾವು ಹೇಳ್ತಾ ಇರ್ತೀವಿ, ಆದರೆ ನೀವು ಅಂತಿರ್ತೀರಾ ಓಕೆ ಓಕೆ ಅಂತ. ನಿಮ್ಮ ಪಾಸ್ಟಿಂದ ನೀವು ಆಚೆ ಬರೋದಕ್ಕೆ ಸಾಕಷ್ಟು ಟೈಮ್ನ ತಗೊಂಡಿದ್ದೀರ. ನಿಮ್ಮ ಪಾಸ್ಟಿಂದ ಆಚೆ ಬರೋದಕ್ಕೆ ನೀವು ತಗೊಂಡಂತಹ ಟೈಮ್ ಕ್ರಿಯೇಟಿವಿಟಿಯಾಗಿ ಬದಲಾಗಿದೆ. ಈ ಡ್ರಮ್ ಅನ್ನೋಂಥದ್ದು ಏನು ಮೆಸೇಜ್ ಕೊಡ್ತಾ ಇದೆ ಅಂದರೆ, ಮೇ ಬಿ ನಿಮ್ಮ ಫ್ಯಾಮಿಲಿಯಲ್ಲಿನೇ ನೀವು ಈ ಒಂದು ನಿರ್ಧಾರಗಳನ್ನು ತಗೊಂಡಿರುವಂತಹ ವ್ಯಕ್ತಿ. ಇಲ್ಲಿ ಮೂನ್, ಇಲ್ಲಿ ಸನ್, ಎರಡು ಎನರ್ಜಿನೂ ಇದೆ, ಜೊತೆಗೆ ಸ್ಟಾರ್ ಎನರ್ಜಿ ಇದೆ. ಇದೇನು ಹೇಳುತ್ತೆ ಅಂದರೆ, ನ್ಯೂ ಮೂನ್, ಫುಲ್ ಮೂನ್ಗಳಲ್ಲಿ ನೀವು ತಗೊಂಡಂತಹ ಚಿಕ್ಕ ಚಿಕ್ಕ ಆ್ಯಕ್ಷನ್ಗಳು ನಿಮ್ಮ ಡ್ರೀಮ್ ಕ್ಯಾಚರ್ ಆಗಿ ಕನ್ವರ್ಟ್ ಆಗಿದೆ. ಏನಾಗುತ್ತೆ ಅಂದರೆ, ಕೆಲವೊಂದು ಸತಿ ನಿಮ್ಮ ಮಗುವಿನ ಕನಸು ನಿಮ್ದಾಗ್ಬಿಟ್ಟಿರುತ್ತೆ. ಯೋಚನೆ ಮಾಡ್ಕೊಳ್ಳಿ, ಇದು ಯಾರು ಹೌಸ್ ವೈಫ್ ಇದ್ದೀರೋ ಅವರಿಗೆ ನಿಮ್ಮ ಮಗಳನ್ನ ಡಾಕ್ಟರ್ ಇಂಜಿನಿಯರ್ ಮಾಡೋದೇ ನಿಮ್ಮ ಕನಸಾಗ್ಬಿಟ್ಟಿರುತ್ತೆ, ಅಥವಾ ಹಸ್ಬೆಂಡ್ಗೆ ಪ್ರಮೋಷನ್ ಸಿಕ್ಕೋದೇ ನಿಮ್ಮ ಕನಸಾಗ್ಬಿಟ್ಟಿರುತ್ತೆ, ಅಥವಾ ನಿಮ್ಮ ಮಗಳಿಗೆ ಒಳ್ಳೆ ಗಂಡನ ಮದುವೆ ಮಾಡುವಂಥದ್ದೇ ನಿಮ್ಮ ಕನಸಾಗ್ಬಿಟ್ಟಿರುತ್ತೆ. ಇದ್ರ ಮಧ್ಯ ಆ್ಯಕ್ಚುಲಿ ನಿಮ್ಮ ಒಳಗಿರುವಂಥ ಆತ್ಮಕ್ಕೆ ನಿಮ್ಗೆ ಏನು ಬೇಕು ಅನ್ನೋದನ್ನೇ ನೀವು ಮರೆತು ಹೋಗಿರ್ತೀರ. ಆ ಥರ ಎಷ್ಟೋ ಜನ ನಮ್ಮ ಕ್ಲಾಸಲ್ಲಿ ಇದ್ದಾರೆ, ಬರ್ತಿರ್ತಾರೆ, ಅವ್ರು ಹೇಳ್ಕೊತಿರ್ತಾರೆ, ಇಷ್ಟು ವರ್ಷ ನಾನು ಹೇಗೆ ಜೀವನ ತೆಗೆದೆ ಅಂತಲೇ ಗೊತ್ತಾಗಲಿಲ್ಲ, ಬಟ್ ಈಗ ಅನ್ನಿಸ್ತಾ ಇದೆ ನಾನು ಏನಾದರೂ ಹೊಸದನ್ನು ಮಾಡಬೇಕು, ನನ್ನಲ್ಲಿರುವಂತಹ ಗುಣಗಳನ್ನು ನಾನು ಇನ್ನೂ ಹೆಚ್ಚು ಪಾಲಿಷ್ ಮಾಡ್ಕೋಬೇಕು ಅನ್ನೋದ್ರ ಕಡೆಗೆ ನಾನು ಗಮನ ಹರಿಸ್ತಾ ಇದ್ದೀನಿ. ಎಸ್, ಈ ಟ್ರಾವೆಲ್ ಅನ್ನೋವಂಥದ್ದು ಇಲ್ಲೇನು ಹೇಳ್ತಾ ಇದೆ ಅಂದರೆ, ನಿಮ್ಮ ಜೀವನದಲ್ಲಿ ನೀವು ಟ್ರಾವೆಲ್ ಮಾಡಬಹುದು ಅಥವಾ ಬೇರೆ ಊರಿಗೂ ಟ್ರಾವೆಲ್ ಮಾಡಬಹುದು. ಈ 2025 ಗಿಲ್ಟ್ ಅನ್ನೋದೇನಿತ್ತಲ್ಲ ಅದನ್ನೆಲ್ಲ ಆಚೆ ಹಾಕ್ತಾ ಇದ್ದೀರಾ. ಗಿಲ್ಟ್ ನಂಬರ್ 8 ಸಹ ಬರುತ್ತೆ. 88 ಪೋರ್ಟರಲ್ಲಿ ಲೆಟ್ ಗೋ ಮಾಡಿಸಿರ್ತೀವಿ ನಾವು. ಜೀವನದಲ್ಲಿ ನೀವು ಯಾವಾಗ ಲೆಟ್ ಗೋ ಮಾಡ್ತಿರೋ ಆವಾಗ ಮಾತ್ರ ನಿಮ್ಮ ಸಾಧನೆ ಕಡೆಗೆ ನೀವು ಹೋಗೋದಕ್ಕೆ ಸಾಧ್ಯ. ನಿಮ್ಮ ಇಂಟ್ಯೂಷನ್ ತುಂಬ 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 ಚೆನ್ನಾಗಾಗ್ತಾ ಇದೆ. ನಿಮ್ಮ ಇಂಟ್ಯೂಷನಿಂದ ನೀವು ಅಂದ್ಕೊಂಡಂತಹ ವಿಷಯಗಳಲ್ಲಿ ಸಕ್ಸಸ್ನ ಪಡಿತಾ ಇದ್ದೀರಾ. ಎಷ್ಟೊಂದು ಸತಿ ನಾನು ಹೇಳ್ತಾ ಇರ್ತೀನಿ, ಕ್ಲಾಸಸ್ಗೆ ಜಾಯಿನ್ ಆಗಿ ಏನಾದರೂ ಹೊಸದನ್ನು ಕಲ್ತ್ಕೊಳ್ಳಿ ಅಂತ. ಸೊ ಏನಾಗುತ್ತೆ ಗೊತ್ತಾ, ಕೆಲವೊಬ್ರು ಅನ್ಕೋತಿರ್ತಾರೆ, ಓ ಫೋಟೋಗ್ರಫಿ ತಾನೇ ನಂಗೆ ಬರುತ್ತೆ, ಕ್ಯಾಮ್ರಾದಲ್ಲಿ ಫೋಟೋ ತೆಗಿಯತ್ತಾನೆ, ಹಾಂ ನಂಗೆ ಬರುತ್ತೆ. ಕುಕ್ಕಿಂಗ್ ತಾನೇ, ಅದೇನು ಯೂಟ್ಯೂಬ್ ನೋಡ್ಕೊಂಡು ಮಾಡ್ಕೊಂಬಿಡ್ಬೋದು, ಕುಕ್ಕಿಂಗ್ ತಾನೇ ಬರುತ್ತೆ. ಕ್ರಿಕೆಟ್ ತಾನೇ, ನಾನು ಎಷ್ಟು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ, ಕ್ರಿಕೆಟ್ ಆಡೋಕ್ಕೆ ಬರಲ್ವಾ, ಕ್ರಿಕೆಟ್ ತಾನೇ ನಂಗೆ ಬರುತ್ತೆ ಅಂತ ನೀವು ಅನ್ಕೋತಿರ್ಬೋದು. ಆದರೆ ಅದ್ರ ಹಿಂದೆ ಚಿಕ್ಕ ಚಿಕ್ಕ ಆ್ಯಕ್ಷನ್ಸ್ ಇರುತ್ತೆ. ಮೊದಲಿಗೆ ಇವಾಗ ಅಡುಗೆ ಅಂತಲೇ ತೊಗೊಂಡ್ರೆ, ಯಾವ ಒಂದು ಕಡಾಯಿ ಅಥವಾ ಯಾವ ಒಂದು ಖಾದ್ಯಗಳನ್ನು ಬಳಸಿದ್ರೆ, ಅಥವಾ ಹೇಗೆ ಅದರಲ್ಲಿ ಗ್ಯಾಸ್ ಸೇವ್ ಮಾಡುವಂಥದ್ದು, ಅಥವಾ ರುಚಿಕರವಾಗಿ ಮಾಡಬೇಕು ಅಂದರೆ ಶಾರ್ಟ್ಕಟ್ಸ್ ಏನಾದರೂ ಇದೆಯಾ, ಇದೆಲ್ಲ ಎಕ್ಸ್ಪರ್ಟೀಸಿಂದ ನೀವು ಕಲಿಬೇಕಾಗತ್ತೆ. ಸುಮ್ಮನೆ ನೀವು ಏನು ಮಾಡಬೇಕು ಔಟ್ಪುಟ್ ಅನ್ನೋದ್ರ ಕಡೆಗೇ ನೀವು ಗಮನ ಕೊಡ್ತಾ ಇದ್ದರೆ, ಮೇಕಿಂಗ್ ಕಡೆ ಗಮನ ಕೊಟ್ಟಿಲ್ಲ ಅಂತಂದರೆ ಲೈಫಲ್ಲಿ ಕ್ಲಾರಿಟಿ ಇರೋದಿಲ್ಲ. ಎಲ್ಲ ಕ್ವಿಕ್ಕಾಗಿ ಆಗಬೇಕು ಅನ್ನೋದ್ರ ಕಡೆಗೆ ಗಿಲ್ಟ್ ಅನ್ನೋವಂಥದ್ದು ಅಥವಾ ಟೆನ್ಷನ್ನ ನೀವು ತಗೊಳ್ಳುವಂಥ ಚಾನ್ಸಸ್ ಇದೆ 2025. ಯೋಚನೆ ಮಾಡಿ, ನೀವು ಏನನ್ನು ಗೋಲಾಗಿ ಇಟ್ಕೋತಾ ಇದ್ದೀರಾ, ಏನನ್ನು ಅಚೀವ್ ಮಾಡಬೇಕಂತಿದ್ದೀರಾ, ಕ್ಲಾರಿಟಿ ತೊಗೋಬೇಕು ನೀವು. ಇಲ್ಲಾಂದರೆ ನಿಮ್ಮ ಒಂದು ವಿಷನ್, ಯಾಕಂದರೆ ನೀವು ಫಾಸ್ಟ್ ಲರ್ನರ್ ಇದ್ದೀರಾ ಅಥವಾ ಕ್ರಿಯೇಟಿವ್ ವ್ಯಕ್ತಿಗಳಿದ್ದೀರಾ, ವಿಷನ್ ಇದೆ ನಿಮಗೆ, ನಿಮ್ಮ ಎನರ್ಜಿನ ಬೇರೆ ಎಲ್ಲೂ ವೇಸ್ಟ್ ಮಾಡದೆ ನಿಮ್ಮ ಜೀವನಕ್ಕೇ ಅದನ್ನು ಉಪಯೋಗ ಆಗೋ ಹಾಗೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಹಲೋ, ಪಾಯಿಂಟ್ ನಂಬರ್ 2, ಮಲಕೈಟ್ ಬ್ರಾಸ್ಲೆಟ್ನ ಯಾರು ಚೂಸ್ ಮಾಡಿದ್ರಿ? 25 ಯಾವ ಸಂದೇಶ ತಗೊಂಡು ಬಂದಿದೆ ನಿಮಗೆ? ಮೇಕ್ ಪ್ಲಾನ್ ಆ್ಯಂಡ್ ಫೋಕಸ್. ವಾವ್, ಸನ್ ಎನರ್ಜಿ.
Set your sights high. Wise one. Breakthrough. Maturity. Possibilities. Sorrow and integration. ಸೊ ಇನ್ ಆ್ಯಂಡ್ ಆ್ಯಂಗ್ ಇದೆಯಲ್ಲ, ಇದರೊಳಗಡೆನೂ ಇನ್ ಆ್ಯಂಡ್ ಆ್ಯಂಗ್ ಇದೆ ನೋಡಿ. ಇನ್ ಆ್ಯಂಡ್ ಆ್ಯಂಗ್ ಇರುವಂಥ ಎನರ್ಜಿ ನೀವು ಯೂಸ್ ಮಾಡಿಕೊಂಡು ತುಂಬ ಬ್ಯಾಲೆನ್ಸ್ಡ್ ಆಗಿರುವಂಥ ವ್ಯಕ್ತಿಗಳು ಫೈಲ್ ನಂಬರ್ 2. ಇಲ್ಲ ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅನ್ನೋಂಥವ್ರು ನಿಮ್ಮಲ್ಲಿರುವಂಥ ಮ್ಯಾಸ್ಕ್ಯುಲನ್ ಫೆಮಿನೈನ್ ಎನರ್ಜಿನ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ನಿಮಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಏನಾದರೂ ಒಂದು ಮಾಡಬೇಕು, ನಮ್ಮ ಫ್ಯಾಮಿಲಿಗೋಸ್ಕರ ಏನಾದರೂ ಮಾಡಬೇಕು, ಅಥವಾ ನನ್ನ ನಂಬಿರೋರಿಗೋಸ್ಕರ ಏನಾದರೂ ಮಾಡಬೇಕು, ಇದು ಸಮಾಜ ಸೇವೆ, ದೇಶ ಸೇವೆ ಅಲ್ಲದೇ ಫ್ಯಾಮಿಲಿ ಟ್ರೀಗೆ ಅಂದರೆ ಫ್ಯಾಮಿಲಿ ಪರ್ಸನ್ ಆಗಿ ನೀವು ಫ್ಯಾಮಿಲಿಗೆ ಏನಾದರೂ ಮಾಡಬೇಕು ಅನ್ನೋಂಥದ್ದು ಯೋಚನೆ ಇತ್ತಲ್ಲ, ಅದ್ರ ಕಡೆಗೆ ನಿಮ್ಮ ಗಮನ ಜಾಸ್ತಿ ಹೋಗಿತ್ತು 2025ಅಲ್ಲಿ. ಮೇ ಬಿ ಚಿಕ್ಕ ಚಿಕ್ಕ ಆ್ಯಕ್ಷನ್ನ ಸಹ ನೀವು ತೊಗೊಂಡಿದ್ದೀರಾ. ಮೇ ಬಿ ನಿಮ್ಮ ಮನೆಯಲ್ಲೇ ಏನಾದರೂ ಒಂದು ಕ್ರಿಯೇಟ್ ಮಾಡುವಂಥದ್ದು, ಅಥವಾ ನರ್ಸರಿ ಇಡುವಂಥದ್ದು. ನರ್ಸರಿ ಅಂದರೆ ಗಿಡಗಳನ್ನು ಇಡುವಂಥದ್ದು ನರ್ಸರಿ, ಅಥವಾ ಪಕ್ಷಿ ಪ್ರಾಣಿಗಳಿಗೆ ಶೆಲ್ಟರ್ ಕೊಡುವಂಥದ್ದು, ಅಥವಾ ಮೇ ಬಿ ನಿಮಗಿರೋ ಸಿಕ್ಕಿರೋ ಟೈಮಲ್ಲೇ ಪ್ರಾಣಿಗಳ ಸೇವೆ ಮಾಡುವಂಥದ್ದು. ಯಾಕಂದರೆ ನಿಮಗೆ ಪಕ್ಷಿಗಳು ಅಂದರೆ ತುಂಬ ಇಷ್ಟ. ಫೈಲ್ ನಂಬರ್ 2. ನಿಮ್ಮ ವಿಷನ್ ಏನಿದೆಯಲ್ಲ, ನೀವು ಸೆಟ್ ಮಾಡ್ತಿರೋ ಗೋಲ್ ಏನಿದೆಯಲ್ಲ, ನನಗೆ ಗೊತ್ತು ಅದು ತುಂಬ ಈಸಿ ಇಲ್ಲ. ಯಾಕಂದರೆ ಫೈಲ್ ನಂಬರ್ 2 ಅವರ ವಿಷನ್ ತುಂಬ ದೊಡ್ಡದಾಗಿದೆ. ಆದರೆ ನೀವು ಯೋಚನೆ ಮಾಡ್ತಿರೋ ರೀತಿ ನಂಬರ್ 9 ಏನು ಹೇಳುತ್ತೆ ಇಲ್ಲಿ ಅಂತಂದರೆ, ಇದು ನನ್ನ ಕೈಲಿ ಆಗುತ್ತಾ, ನನ್ನಿಂದ ಇದು ಸಾಧ್ಯನಾ, ಅಯ್ಯೋ ನಾನು ಈ ಥರ ಮಾಡಿದ್ರೆ ಏನು ಅನ್ಕೊಂಡ್ಬಿಡ್ತಾರೆ, ನಾನು ಹಿಂಗಂದರೆ ಜನ ಏನು ಅನ್ಕೊತಾರೆ, ನಮ್ಮ ಮನೆಯವ್ರು ಏನು ಅನ್ಕೊತಾರೆ, ನನ್ನ ಕನಸಿನ ಬಗ್ಗೆ ನಾನು ಹೇಳಿದ್ರೆ ಏನಾದ್ರು ತಪ್ಪಾಗ್ಬಿಡುತ್ತಾ. ಪಾಸಿಬಿಲಿಟೀಸ್ ಈಗಲ್ ಕಾರ್ಡ್ ಇಲ್ಲಿ ಬಂದಿರೋದ್ರಿಂದ 2026 ಇದು ಸನ್ ಕಾರ್ಡ್. 100% ನೀವು ಅದನ್ನು ಬ್ರೇಕ್ ಥ್ರೂ ಮಾಡ್ತಾಯಿದ್ದೀರಾ. ಮೆಚುರಿಟಿ ಬರ್ತಿದೆ ನಿಮಗೆ, ಬ್ರೇಕ್ ಥ್ರೂ ಮಾಡ್ತಾಯಿದ್ದೀರಾ ಅದನ್ನು. ಸೊ ವಾರಿಯರ್ ಆಗ್ತಾಯಿದ್ದೀರಾ ನೀವು. ಇಲ್ಲಿ ನೋಡ್ಬೋದು ಒಂದು ವಯಸ್ಸಾದ ಅಜ್ಜಿ ಇದ್ದಾರೆ, ಇಲ್ಲಿ ಒಂದು ಹುಡುಗಿ ತಲ್ವಾರ್ ಅಂದರೆ ಒಂದು ಸೋಡನ್ನ ಇಟ್ಕೊಂಡಿರುವಂಥದ್ದು. ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿ ಆಗ್ತಿದ್ದೀರಾ. ನೀವು ಯೋಚನೆಗೂ ನಿಮ್ಮ ಆ್ಯಕ್ಷನ್ಗೂ ಅಷ್ಟೊಂದು ಡಿಫ್ರೆನ್ಸ್ ಬರ್ತಾ ಇದೆ. ಹೌದು, ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನಮ್ಮ ಬೌಂಡ್ರೀಸ್ನ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಒಂದು ಸತಿ ಏನಾಗುತ್ತೆ ಅಂದರೆ ಸ್ಕಿಲ್ನ ಕಲಿಯುವಂತಹ ಬರದಲ್ಲಿ, ಅಥವಾ ನನಗಿದಿಷ್ಟ ನಾನು ಮಾಡ್ತೀನಿ, ನನಗೆ ಅದಿಷ್ಟ ನಾನು ಮಾಡ್ತೀನಿ ಅಂತ, ಈಗ ಮೇಕಪ್ ಕೋರ್ಸಸ್ ಆಗಿರಬಹುದು, ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಮೇಕ್ ಓವರ್ ಆಗಿರಬಹುದು. ನಿಮಗೂ ಒಂದು ಆಸೆ ಇರುತ್ತೆ, ಹೆಣ್ಣಾಗಿ ಹುಟ್ಟಿದ ಮೇಲೆ ಅಥವಾ ಹೆಣ್ಮಕ್ಳಿಗೆ ನಾನು ಮೇಕಪ್ ಕಲಿಬೇಕು ಅನ್ನುವಾಗ ಅಲ್ಲಿ 50ರಿಂದ ಲಕ್ಷ ಕೊಟ್ಟು ಕಲಿತಾರೆ. ಆದರೆ ಅದನ್ನು ಹೇಗೆ ಬಳಸ್ಕೋತಾರೋ ನಂಗೆ ಗೊತ್ತಿಲ್ಲ. ಅವರು ಸ್ಕಿಲ್ ಅಂತ ಬಂದಾಗ, ಅಥವಾ ಅವರ ಒಂದು ಶೋಕೇಸಿಂಗ್ ಅಂತ ಬರುವಾಗ ಅವರು ಏನು ಹೇಳ್ತಾರೆ ಅಂತಂದರೆ, ದುಡ್ಡು ಇಷ್ಟ ಆಗತ್ತೆ, ನಾವು ಇಷ್ಟು ತಗೋತೀವಿ, ನಾವು ದುಡ್ಡು ಕೊಟ್ಟು ಕಲ್ತಿದ್ದೀವಿ ಅಂತ ಹೇಳ್ತಿರ್ತಾರೆ. ಬಟ್ ಆ ಒಂದು ಸ್ಕಿಲ್ ಆಯಿತು, ಅರ್ಥ ಆಯಿತು. ಬಟ್ ಎವ್ರಿ ಡೇ ಅಂತೂ ಯಾರು ಮೇಕಪ್ಗೆ ನಿಮ್ಮನ್ನು ಕರೆಯಲ್ಲ. ಎವ್ರಿ ಡೇ ಅಂತೂ ಅದು ಬುಕ್ ಆಗಲ್ಲ. 100% ನಿಮ್ದು ಎಷ್ಟು ಚಾರ್ಜಸ್ ಇದೆಯೋ ಅದನ್ನೇ ಚಾರ್ಜ್ ಮಾಡ್ತೀರಾ. ಆದರೆ ಎವ್ರಿ ಡೇ ಅಂತೂ ಬುಕ್ ಆಗಲ್ಲ ಅಲ್ವಾ. ಆ ಎವ್ರಿ ಡೇ ಏನು ಮಾಡ್ತಾಯಿದ್ದೀರಾ, ಅಥವಾ ಆ ಕೆಲಸಕ್ಕೆ ಸಂಬಂಧಿಸಿರೋಂಥದ್ದು ಏನು ಮಾಡ್ತಿದ್ದೀರಾ. ಇಲ್ಲಿ ತುಂಬ ಜನ ಅಲ್ಲ, 100% ಫೇಲ್ ಆಗ್ತಿರೋದೇ ಅದರಲ್ಲಿ. ತುಂಬ ಜನ ನನ್ನ ಹತ್ರ ರೀಡಿಂಗ್ಸ್ಗೆ ಬರ್ತಾರೆ, ಆ ತಿಂಗ್ಳಿಗೆ ಒಂದು ಆರ್ಡ್ರ್ ಬರುತ್ತೆ, ಬಟ್ ಆ 21 ದಿನ ವೇಸ್ಟ್ ಮಾಡಿರ್ತಾರೆ. ಅದೇ ಇವಾಗ ಟ್ಯಾರೋ ಕಲೀರಿ, ಏಂಜಲ್ ಥೆರಪೀಸ್ ಕಲೀರಿ, ರೇಕಿ ಹೀಲಿಂಗ್ ಕಲೀರಿ, ಅದಕ್ಕಿಷ್ಟು ಫೀಸು ಅಂದರೆ ಯಾರೂ ರೆಡಿ ಇಲ್ಲ ಕೊಟ್ಟು ಕಲಿಯೋದಕ್ಕೆ. ಯಾಕೆ ಮೇಕಪ್ ಆರ್ಟಿಸ್ಟು ಅಥವಾ ಬೇರೆ ಕೋರ್ಸಸ್ಗೆ ಇರುವಷ್ಟು ವ್ಯಾಲ್ಯೂ ಇದಕ್ಕಿಲ್ಲ ಅಂತ ನೀವೇನಾದ್ರು ಅಂದ್ಕೊಂಡಿದ್ದೀರಾ. ಇನ್ನು 3 ಇಯರ್ಸಲ್ಲಿ ಐ ವಿಲ್ ಬೆಟ್ ಯು ನಾವೀಗ ಎಷ್ಟು ಈಸಿಯಾಗಿ ನಿಮಗಿದು ಆ್ಯಕ್ಸಸ್ ಇದೆಯೋ ಅದು ಸಿಗೋದಿಲ್ಲ. ಯಾಕಂದರೆ ಬರ್ತಾ ಬರ್ತಾ ಇಂಟ್ಯೂಷನ್ ಎಲ್ಲರದೂ ಕಮ್ಮಿ ಆಗುತ್ತೆ.
ಯಾಕಂದರೆ ಎ ಐನ ಬಳಸ್ತಾ ಎ ಐ ಎಲ್ಲ ಕೆಲಸಗಳನ್ನು ಮಾಡ್ತಿದೆ ಈಗ. ಆಲ್ಮೋಸ್ಟ್ ಒಂದು ಮನುಷ್ಯನ ರೀತಿಯಲ್ಲಿ ಅದು ನಿಮ್ಮ ಜೊತೆಗಿರುತ್ತೆ. ಆವಾಗ ನೀವು ನಿಮ್ಮ ಥರ್ಡ್ ಐನ ಬಳಸೋದಾಗಲಿ ಅಥವಾ ನಿಮ್ಮ ಇಂಟ್ಯೂಷನ್ನ ಬಳಸಬೇಕು ಅಂತ ಅನಿಸೋದೇ ಇಲ್ಲ. ಯಾಕಂದರೆ ನೀವು ಮನಸ್ಸಲ್ಲಿ ಏನು ಅನ್ಕೊತಿರೋ ಅದ್ರದ್ದು ಆನ್ಸರ್ ಸಿಗ್ತಿದೆ. ಇವಾಗ ಮೊಬೈಲ್ನ ನೀವು ಬೆರಳು ತುದಿಯಲ್ಲಿ ಬಳಸ್ತಾ ಇದ್ದೀರಾ, ಫುಲ್ ಕೈನ ಯೂಸೇ ಮಾಡ್ತಾ ಇಲ್ಲ. ಸೊ ಹೋಗ್ತಾ ಹೆಂಗಾಗತ್ತೆ, ನಿಮ್ಮ ಮೈಂಡನ್ನು ಯಾರು ಕಂಟ್ರೋಲ್ ಮಾಡ್ತಾರೆ, ನಿಮ್ಮ ಇಂಟ್ಯೂಷನ್ನ ಯಾರು ಯೂಸ್ ಮಾಡ್ಕೋತಾರೆ, ಅಥವಾ ನಿಮ್ಗೆ ಆಲ್ರೆಡಿ ಇರೋ ಸೂಪರ್ ಪವರ್ಸ್ನ ನೀವು ಬಳಸ್ಕೊಳ್ದೇ ಇದ್ದರೆ ಅದು ಡೆಡ್, ಒಂದು ಕಲ್ಲು ರೀತಿ ಕನ್ವರ್ಟ್ ಆಗಿಬಿಡತ್ತೆ ಮೈ ಡಿಯರ್. ಇವಾಗ ಪಕ್ಷಿಗಳು ಹಾರೋದೇ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ಅವ್ರ ಎನರ್ಜಿ ಅವ್ರಿಗೆ ಒಂದು ಸತಿ ಹದ್ದು, ಇಲ್ಲಿ ಬಂದಿರೋದಕ್ಕೆ ಹೇಳ್ತಾ ಇದ್ದೀನಿ, ಹದ್ದಿನ ಮೊಟ್ಟೆನ ಸಿಕ್ಕಿತ್ತಂತೆ ಒಬ್ಬ ರೈತನಿಗೆ ದಾರಿಲಿ ಹೋಗ್ತಾ. ಆ ಮನುಷ್ಯನಿಗೆ ಗೊತ್ತಿಲ್ಲ ಅದು ಹದ್ದು ಅಂತ. ಸೊ ಮೊಟ್ಟೆ ಏನೋ ಇದೆ ನೋಡೋಣ ಅಂತ ಹೇಳ್ಬಿಟ್ಟು ಕೋಳಿ ಮೊಟ್ಟೆ ಜೊತೆಗೆ ಅದನ್ನು ಇಟ್ಟನಂತೆ. ಕೋಳಿ ಕಾವು ಕೊಟ್ಟು ಅದರಿಂದ ಹದ್ದು ಆಚೆ ಬಂತಂತೆ. ಆ ಹದ್ದು ಇರಲಿ ಬಿಡು ಅಂತ ರೈತ ಸುಮ್ಮನಾದಂತೆ. ಆ ಕೋಳಿಗಳ ಜೊತೆಗೇ ಆ ಹದ್ದೂ ಸಹ ಓಡಾಡ್ಕೊಂಡಿತ್ತಂತೆ. ಒಂದಿನ ಅದು ತಲೆ ಎತ್ತಿ ನೋಡಿದಾಗ ಆ ಹದ್ದು ಹಾರಾಡ್ತಾ ಇತ್ತಂತೆ. ಇದು ನಂತರನೇ ಬಣ್ಣ ಇದೆ, ಇದು ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ, ನಾವು ಮಾತ್ರ ಯಾಕೆ ಹಿಂಗಿದ್ದೀವಿ ಭೂಮಿ ಮೇಲೆ ಅಂತ ಕೋಳಿನ ಕೇಳ್ತಂತೆ. ಕೋಳಿ ಹೇಳ್ತಂತೆ, ಅವರೆಲ್ಲ ಹದ್ದು, ಅವರೆಲ್ಲ ಅದೃಷ್ಟವಂತರು, ಅವರೆಲ್ಲ ಆಕಾಶದಲ್ಲಿ ಹಾರೋದಕ್ಕಂತಾನೇ ಹುಟ್ಟಿರೋವಂಥವ್ರು, ನಾವೆಲ್ಲ ನತದೃಷ್ಟರು, ನಾವು ಭೂಮಿ ಮೇಲೆ ಇರೋದಕ್ಕಂತ ಹುಟ್ಟಿರೋದು ಅಂತ ಹೇಳತ್ತಂತೆ. ಆವಾಗ ಹದ್ದು ಅನ್ನತಂತೆ, ಹೌದು ಬಿಡು ಅಮ್ಮ ಅಥವಾ ನನ್ನ ಜೊತೆಗಾರ್ತಿ ಅಥವಾ ಜೊತೆಲಿರೋರು ಈ ಥರ ಹೇಳಿದ್ದಾರೆ ಅಂತ ನಂಬ್ಕೊಳ್ಳುತ್ತಂತೆ. ಒಂದಿನ ಜೋರಾಗಿ ಬಿರುಗಾಳಿ ಬಂದಾಗ ಆ ಹದ್ದು ಜಾರಿ ಬಿದ್ದುಬಿಡುತ್ತೆ. ಅಂದರೆ ಮರದ ಮೇಲಿಂದನೋ ಅಥವಾ ಅದೆಲ್ಲಿರುತ್ತೋ ಅಲ್ಲಿಂದ ಸ್ವಲ್ಪ ಜಾರಿ ಬೀಳೋ ಥರ ಆಗುತ್ತೆ. ಆವಾಗ ಅದು ರೆಕ್ಕೆಗಳನ್ನು ಬಳಸುತ್ತೆ. ಆವಾಗ ಅದಕ್ಕೆ ಗೊತ್ತಾಗುತ್ತೆ, ಓಕೆ ನಾನು ಹಾರಬಹುದು, ನನಗೂ ರೆಕ್ಕೆಗಳಿದೆ ಅಂತ. ಆವಾಗ ಅದಕ್ಕೆ ಅರಿವಾಗಿ ಅದು ಹಾರೋದಕ್ಕೆ ಶುರು ಮಾಡುತ್ತಂತೆ. ಆಮೇಲೆ ಅವರ ಹದ್ದುಗಳ ಫ್ಯಾಮಿಲಿನ ಸೇರಿಕೊಳ್ಳುತ್ತಂತೆ. ಅಲ್ಲಿವರೆಗೂ ಅದು ಗೊತ್ತಿರೋದಿಲ್ಲ. ಕೆಲವೊಬ್ಬರ ಲೈಫ್ ಹಾಗೆ ಆಗಿದೆ. ನೀವು ಯಾರು ಏನು ಅನ್ನೋದೇ ಗೊತ್ತಿಲ್ಲ, ಗುಂಪಲ್ಲಿ ಗೋವಿಂದ ಆಗ್ತಾ ಇದ್ದೀರೋ ಅಥವಾ ನಿಮ್ಮ ಎನರ್ಜಿನ ಬಳಸ್ಕೋತಾ ಇದ್ದೀರೋ ಅನ್ನೋದನ್ನು 2025 ಇನ್ನೇನು 5 ದಿನ 4 ದಿನ 3 ದಿನದಲ್ಲಿ ಒಂದು ಬುಕ್ ಪೆನ್ ತೊಗೊಂಡು ಬರೀರಿ. ಅಥವಾ ನಾನು ಸುಪೀರಿಯರು, ನನ್ನ ಜಾಗದಲ್ಲಿ ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂದರೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಪಾಲ್ ನಂಬರ್ 2.